ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜೆಯೇ ಕೈ ಮುಗಿಯು ಅಂಬುಜಾಸನವಾಡಿಯರ ಪಾದಾಂಬುಜಗೆ ಬಣಮಡುದ ವರ್ಣಿಬೇರಿ ಗಸಾಮೃತವ
ಕುಂಭ ಕರ್ಣನದಿ ಮಹಾಶರಧಿಯನು ರಾಮನು ತರಿಸಿ ಶರಣನಾದಂತ ಹನುಮಂತ ದೇವಾದಿ ದೇವ, ಬದುಕು ಎನ್ನುವುದೇ ಮಹಾಸಾಗರವಿದ್ದ ಹಾಗೆ. ಸಾಗರವನ್ನು ಉತ್ತರಿಸುವುದಕ್ಕೆ ಎಷ್ಟು ಕಷ್ಟ ಸಾಧ್ಯವೋ, ಜೀವನವೆನ್ನುವಂತ ಸಾಗರವನ್ನು ದಾಟುವಲ್ಲಿಯೂ ಎಡರು ತೊಡರುಗಳು ಕಷ್ಟ ಕಾರ್ಪಣ್ಯಗಳು ಜೀವಿಗಳಾಗಿ ಬಹುದು ಸಹಜವಾದುದು ಎನ್ನುವುದರ ಸರಿಯಾದಂಥ ಅನುಭವವಾದ್ದು ವನವಾಸಿಯಾಗಿ ನಾ ಬಂದ ಕಾಲಕ್ಕೆ. ಶುಭ ಮುಹೂರ್ತದಲ್ಲೇ ರಾಮನಿಗೆ ಯವರಾಜ್ಯಾಭಿಷೇಚನವಾಗಬೇಕು ಎನ್ನುವುದು ನಮ್ಮ ಗುರು ನಿರ್ಣಯವು ಪಿತೃನಿರ್ಣಯವಾದರೂ ವಿಧಿಯ ಕೈಬಲಿಯವಾದ ಕಾರಣವಾಗಿ ನಾನು ವನವಾಸಕ್ಕೆ ಬರಬೇಕಾಯಿತು. ಪಿತನ ವಾಕ್ಯದ ಸತ್ಯವನ್ನು ಉಳಿಸಿದಂಥ ಉದ್ದೇಶವುಳ್ಳವನಾಗಿ ನಾವು ಹೊರಡುವ ಕಾಲಕ್ಕೆ ನನ್ನ ಸತ್ಯ ಅಂತ ಸೀತೆಯೂ ಬಂದವಳು, ಜೊತೆಗೆ ನೀನೂ ಬಂದವಳು. ಚಿತ್ರಕೂಟದಲ್ಲಿರುವಾಗ ಭರತನಾಗಮನದಿಂದ ಅರ್ಥವಾಯಿತು, ನಮ್ಮಯ್ಯ ಸ್ವರ್ಗಸ್ಥನಾದ ಎನ್ನುವ ಹಾಗೆ. ಅವನಿಗೆ ಬೇಕಾದಂಥ ಅಪರ ಕರ್ಮಾಂಗವನ್ನು ರಚಿಸಿ ಭರತನಿಗೆ ಬೇಕಾದಂತಹ ಕೊಡುಗೆಯನ್ನು ಕೊಟ್ಟು ಕಳುಹಿ ನಾವು ಮುಂದೆ ಬಂದವು. ಪಂಚವಟಿಯಲ್ಲಿಯಾದಂತಹ ಕಾಲಕ್ಕೆ ಹೆಣ್ಮಗಳೋರ್ವಳ ಆಗಮನದ ಮೂಲಕವಾಗಿ ಒಂದು ದಿಸೆ ಬದಲಾದ ಹಾಗಾದುದು. ಕಾಮೇಚ್ಛೆ ಉಳ್ಳವಳಾಗಿಯೇ ಮುಂದೆ ಬಂದಂತಹ ಆಕೆಯಲ್ಲಿ ಒಂದಷ್ಟು ಸರಸವನ್ನು ಮಾಡಿದ್ದುಂಟು. ಅದು ವಿಕೋಪಕ್ಕೆ ಹೋದಂತಹ ಕಾಲಕ್ಕೆ ಅತಿಕ್ರಮಣದ ಉದ್ದೇಶವುಳ್ಳವಳಾಗಿ ಬಂದವಳನ್ನು ಕರ್ಣನಾಸಾಚ್ಛೇದನವನ್ನು ಮಾಡಿತ್ತು. ಮತ್ತೆ ನಿನ್ನ ಅಯೋಧ್ಯೆಯತ್ತ ಮುಖ ಮಾಡೋಣ ಎನ್ನುವಂಥ ಭಾವದಲ್ಲಿದ್ದಾಗಲೇ ಹೊಮ್ಮಿಗವನ್ನು ಕಂಡುಬಂದು ಹೊಮ್ಮಿಗವನ್ನು ಅಪೇಕ್ಷೆಯಂತ ಸೀತೆಗಾಗಿ ತರುವುದಕ್ಕೆ ಹೋದರೆ ಅದು ಕೆಟ್ಟ ರಾಕ್ಷಸನ ಮಾಯೆಯಾಗಿತ್ತು. ಮತ್ತೊಮ್ಮೆ ಬರುವಾಗ ಸೀತೆಯೇ ಆಶ್ರಮದಲ್ಲಿರಲಿಲ್ಲ, ಯಾವನಿಂದಲೋ ಅಪಹರಿಸಲ್ಪಟ್ಟಿದ್ದಾಳೆ ಎನ್ನುವುದನ್ನು ನಾವು ತಿಳಿದುಕೊಂಡುದು. ರಕ್ಷಣೆಗಾಗಿ ನೀ ಬಲಿದಂತಹ ವಿಶೇಷವಾದಂಥ ಅಗ್ನಿಯ ರೇಖೆಗ ಸಹಿತವಾಗಿ ಭೂಮಿ ಮಾಯವಾದ್ದು. ಭೂದೇವಿಯನ್ನೇ ಸಾಕ್ಷಿಯಾಗಿಸಿಕೊಂಡೇ ಭೂ ಜಾತಿಯನ್ನು ಯಾವನು ಅಪಹರಿಸಿದ್ದಾನೆ ಅಂತ ಆದರೆ ಅಂತಹ ಕುಲನು ಯಾವನು ಪರದಾರಾಪಹರ್ತನಾಗಿ ದುಷ್ಟಕರ್ಮವನ್ನು ಮಾಡುತ್ತಾನೆಂದಾದ ಅವನಿಗೆ ಶಿಕ್ಷೆಯನ್ನು ಪಡತಕ್ಕದ್ದು ಎನ್ನುವುದನ್ನು ಇಕ್ಷ್ವಾಕು ವಂಶಜಾತನಾಗಿ ನಾನು ನಿರ್ಧರಿಸಿಕೊಂಡು ಹರಸುತ್ತಾ ಪಂಪಾತೀರವನ್ನು ಸೇರಿದರೆ ಈ ಹನುಮಂತನ ಮೂಲಕವಾಗಿ ಸುಗ್ರೀವ ಸತ್ಯವಾಗ್ತು. ಅವನ ಸ್ನೇಹವನ್ನೇ ಮಾಡಬೇಕು ಎನ್ನುವ ಹಾಗೆ ಹಲವರು ನಮಗೆ ಆಡಿದ್ದುಂಟು. ಸುಗ್ರೀವನ ಸಂಕಟವನ್ನು ಅರ್ಥ ಮಾಡಿಕೊಂಡು ಸುಗ್ರೀವನ ಬಾರಿಯನ್ನು ಅಪಹರಿಸಿದಂತಹ ವಾಲಿಗೆ ಶಿಕ್ಷೆಯನ್ನು ಕೊಟ್ಟು ಸುಗ್ರೀವನನ್ನೇ ಕಿಷ್ಕಿಂಧೆಯಲ್ಲಿ ಸ್ಥಾಪಿಸಿತು. ಮಳೆಗಾಲಾನಂತರದಲ್ಲಿ ಹನುಮನ ಮೂಲಕವಾಗಿ ಅನ್ವೇಷಣೆಯಿಂದಲಾಗಿ ಸೀತೆಯು ಲಂಕೆಯಲ್ಲಿದ್ದಾಳೆ ಎನ್ನುವಂತಹ ತಿಳುವಳಿಕೆ ನಮಗೆ ಬಂದು ಅವಳನ್ನು ಮತ್ತೊಮ್ಮೆ ಸಂಗ್ರಹಿಸಬೇಕೆಂದಾದರೆ 100 ಯೋಜನ ಉದ್ದದ ಅಂದರೆ ಭೂಮಿಯಿಂದ ಲಂಕೆ ಇರುವಂತಹ ಸಾಗರವನ್ನು ದಾಟಬೇಕು. ಹೇಗೆ ಸಮುದ್ರದಲ್ಲೇ ಭಿನ್ನವಿಸಿಕೊಂಡಾಗ ಸತ್ಕಾರ್ಯಕ್ಕಾಗಿ ನಾನು ಕಟ್ಟುಬಡೆಯಲ್ಪಡುತ್ತೇನೆ ಒಂದು ನಿಯಮದೊಳಗೆ ಅಥವಾ ಒಂದು ಅವಧಿಯ ತನಕ. ಇಷ್ಟು ಆಡಿದ್ದೇ ತಡ. ನಮ್ಮವನೇ ಆದಂತಹ ನಲನು ವಿಶ್ವಕರ್ಮಾಂಶದಂಜಾತನು ನೀಲನಾಯಕನ ಸೇನಾಪತಿತ್ವದಲ್ಲಿ 100 ಯೋಜನ ಉದ್ದಕ್ಕೆ 5 ದಿವಸಗಳಲ್ಲಿ ಸೇತುವೆಯನ್ನು ನಾವು ಮಾಡಿ ಉಳಿಸಿದೆವು. ಆ ಮಹಾಸಾಗರವನ್ನು ಉತ್ತರಿಸಿತು. ಪ್ರಾಕೃತಿಕವಾಗಿ ಆಗಬೇಕು ಎನ್ನುವಂತಹ ನಿಯಮಕ್ಕನುಗುಣವಾಗಿ ಅಷ್ಟನ್ನೂ ನಾವು ಪೂರೈಸಲು ನಮಗೆ ವಿಧಿ ಅನುಕೂಲವಾಯಿತು. ಸುವೇಲಾದ್ರಿಯನ್ನು ಸೇರಿಕೊಂಡಿರುವ ಕಾಲಕ್ಕೆ ಎಂತಹ ವಿರೋಧಿಗಾದರೂ ಒಂದು ಬದುಕುವ ಅವಕಾಶ ಬೇಕು. ಶಿಕ್ಷಣದ ಮೂಲಕವಾಗಿ ಶಿಕ್ಷೆಯಾಗಬೇಕು. ನಾವು ಅಲ್ಲಿಗೆ ಹೇಳಿದ್ದು ಅದನ್ನೇ.
ರಾವಣನಾದರೂ ತಿದ್ದಿಕೊಂಡು ಸರಿ ಬರ್ತಾನೆ ಅಂತ ಆದರೆ ಅವನಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋಣ ಎನ್ನುವಂಥ ನೆಲೆಯಲ್ಲಿ ವಾಲಿಸುತನಾದಂಥ ಅಂಗದನನ್ನು ನಾವು ಸಂಧಾನಕ್ಕಾಗಿ ಕಳುಹಿತು. ಮೊದಲೇ ವಾಲಿರಾವನೊಳಗೆ ಒಂದು ಮೈತ್ರಿ ಬಂಧವಾಗಿತ್ತು. ಮಿತ್ರಭಾವದ ಮೂಲಕವಾಗಿ ತಿದ್ದುವುದು ತಿದ್ದಿಸಿಕೊಳ್ಳುವುದು ಲೋಕದಲ್ಲಿ ಒಪ್ಪಿದಂತಹ ವಾಕ್ಯ ಮಿತ್ರವಾಕ್ಯ ಸ್ವೀಕರಿಸಿಯಾನು. ಅದರ ಹೊರತಾಗಿ ವಾಲಿಯಿಂದ ಪಾಲಿತವಾಗಿ ಪ್ರಸ್ತುತ ಸುಗ್ರೀವನಿಂದ ಪಾಲಿತವಾಗುವ ಯಾವ ಕಪಿಗಳಿಗೂ ಕೂಡ ಅಭಿಯೋಗ ನಡೆಸುವ ಹಕ್ಕು ತಾ ಬರುವುದಿಲ್ಲ ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಸಂಧಾನವನ್ನು ಮಾಡಿದರೆ ಅದನ್ನವ ಮುರಿದ. ಅಂಗದನ ಸಂಧಾನ ವಿಫಲವಾದ್ದಲ್ಲ, ಅವನೇ ಮುರಿದದ್ದು. ಯುದ್ಧಕ್ಕಾಗಿ ನಾವು ಮುನ್ನುಗ್ಗುತ್ತೇವೆ. ಕಪಿಗಳಿ ಅಪ್ಪಣೆಯನ್ನು ಕೊಟ್ಟೆವು ಅಂತಾದರೆ ಉತ್ಸಾಹದಿಂದಲೇ ಲಂಕೆಯತ್ತು ನುಗ್ಗಿದವರು ಏನಾದೀತ್ವ ಸಂಘಟಿತರಾದಂತಹ ಕಪಿಗಳಿಂದ ಎನ್ನುವಂಥ ಒಂದು ಉಪೇಕ್ಷಾಭಾವ ರಾವಣನೇ ಮೊದಲಾದವರಲ್ಲಿ ತಾವಿದ್ದಿರಬೇಕು. ಯುದ್ಧಕ್ಕಾಗಿ ಬಂದಂಥ ಎಷ್ಟೆಷ್ಟೋ ಕಳರನ್ನೆಲ್ಲ ಒಬ್ಬೊಬ್ಬರಾದಂತಹ ನಮ್ಮ ವಾನರರೆಲ್ಲರೂ ಕೂಡ ಸದೆ ಬಡಿದದ್ದೇ. ಅವರಿವರೇನು? ಅವನೊಬ್ಬ ಇದ್ದಂಥ ರಾವಣನ ತಮ್ಮ ಕುಂಭಕರ್ಣ ನಾಮಕ 6 ತಿಂಗಳು ನಿದ್ದೆ, 1 ದಿವಸ ಎಚ್ಚರ. ಹೀಗೆ ಎದ್ದವನೆಂದಾದರೆ ಮೂಜಗವನ್ನಾದರೂ ತಿದ್ದಿ ನುಂಗುವಂತಹ ಹಸಿವು ಹಾಗೂ ಪರಾಕ್ರಮ ಎರಡೂ ಉಳ್ಳವನವ. ಅಂಥವರನ್ನೇ ವಧಿಸಿದೆವು ಯುದ್ಧದಲ್ಲಿ. ರಾಮನನ್ನೇ ಅಭಿಲಕ್ಷ್ಯವನ್ನಾಗಿಸಿಕೊಂಡು ಬಂದಂತಹ ಕುಂಭಶ್ರವಣ ನಾನು ವಧಿಸಿ ಮಹಾನ್ ಪರಾಕ್ರಮ ಇದ್ದವನೇ, ಭೀಕರ ಕಳೆಯವರವನ್ನು ಹೊಂದಿದವ ಅತಿಕಾಯ. ಒಂದಿರ್ತೇಲೆ ನಾವು ವೈಷ್ಣವನಿದ್ದಾನೆ ಅಂತ ನಮ್ಮ ವಿಭೀಷಣ ಹೇಳಿದ. ಯುದ್ಧಕ್ಕಾಗಿ ಬಂದ ರಾಮನನ್ನೇ ಲಕ್ಷ್ಯವನ್ನಾಗಿಸುವ ಬಂದನೆಂದಾದರೆ ನೀನು ಅವನನ್ನೂ ಕೂಡ ಕೊನೆಗೊಳಿಸಿದೆ. ಮತ್ತೆ ಪ್ರಹಸ್ತನವು ಮಿತ್ರಜ್ಞನವು ಇಂಥ ಅನೇಕ ಮಂದಿಗಳು ಎಲ್ಲರೂ ಯುದ್ಧ ಮಾಡಿದವರೇ. ಮಕರಾಕ್ಷನೆಯನ್ನು ಕಡಿಮೆ ಸಾಹಸಿಯೇ. ಅಂತಹ ಸಾಹಸಿಗಳ ರಣರಂಗದಲ್ಲಿ ಬಿದ್ದು ಹೋದರು ಎನ್ನುವುದು ನಮ್ಮ ನೈತಿಕವಾದ ಗೆಲುವು ಮಾತ್ರವಲ್ಲ, ಧರ್ಮ ಪರಿಪಾಲಿತವಾಗಿ ಬದುಕುತ್ತಿರುವ ಧರ್ಮಾಧರಣೆಯಿಂದ ಮುನ್ನಡೆಯುತ್ತಿರುವ ನಮಗೆ ಒದಗಿದಂತಹ ಒಂದು ಗೆಲುವು ಅಂತ ನಾವು ಭಾವಿಸಿಕೊಂಡರು. ಒಳ್ಳೆಯ ಕಾರ್ಯಕ್ಕಾಗಿ ಕಪಿಗಳಾದರೂ ಆಗ್ತಾರೆ, ಒಳ್ಳೆಯ ಕೆಲಸವನ್ನೇ ಮಾಡ್ತಾರೆ ಎನ್ನುವಂತಹ ಚಿತ್ರಣವು ಲೋಕಕ್ಕೆ ಮೂಡಿ ಬಂತು. ಇಷ್ಟನ್ನೆಲ್ಲ ಒದಿಸಿದ್ದೇವೆ ಅಂತ ಹೇಳುವಾಗ ನಮಗೆ ಲಕ್ಷ್ಯವಿದ್ದದ್ದು ಯಾರ ಮೇಲೆ? ಅವ ಒಬ್ಬ ಇದ್ದನಲ್ಲ, ಹರುಷವನ್ನು ತಾಳುತ್ತ ಪರಿಪರಿಯ ಮಾತಿನಲ್ಲಿ ಹರುಷವನು ಪರಿಕಿಸಿದ ಕಪಿಪನ್ನಮ ಭರಿತ ವಿಕ್ರಮ ಪರಿಕಿಸಿದ ಕಪಿಪನ್ನಮ ಭರಿತ ವಿಕ್ರಮವ ಹನುಮ, ಕೌಟುಂಬಿಕನಾಗಿ ನೀನು ಎನ್ನುವಂತಹ ನೆಲೆಯಲ್ಲೇ ನೀವು ವ್ಯವಹರಿಸಿ ಅಪಾರವಾದಂತಹ ಸಹಾಯವನ್ನು ಮಾಡಿದವನು. ಎಂತಹ ಸಾಹಸಿಗಳನ್ನಾದರೂ ಗೆಲ್ಲಬಲ್ಲೆವು ಎನ್ನುವುದು ನಮ್ಮ ಆತ್ಮವಿಶ್ವಾಸವಾದರೂ ತನ್ನ ನಾಡನ್ನು ಉಳಿಸಿಕೊಳ್ಳುವ ನೆಲೆಯಲ್ಲಿ ಯಾವ ವ್ಯೂಹವನ್ನಾದರೂ ಬಲಿಯಬಲ್ಲ, ಎಂಥವರನ್ನಾದರೂ ನಮಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸಬಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಮೊದಲೊಂದೆರಡು ಬಾರಿ ಯುದ್ಧವನ್ನು ಮಾಡುವ ಮೂಲಕವಾಗಿ
ನಾಗಾಸ್ತ್ರಾದಿಗಳನ್ನು ಪ್ರಯೋಗಿಸುವುದೊಂದಿಗೆ ನಮ್ಮ ಸೇನೆಯನ್ನೆಲ್ಲ ಬೀಳಿಸಿದಂತಹ ಆ ಅತುಲ ಸಾಹಸಿಯಾದಂತಹ ಶಕ್ರಜಿತು. ಹುಟ್ಟುವಾಗ ಹೆಸರು ಬೇರೆ ಇತ್ತಂತೆ, ಮೇಘನಾದ, ಮೇಘದ ಹಾಗೆ ಗರ್ಜಿಸಿದ ಅಂತ ವಿಭೀಷಣ ಹೇಳಿ ನಮಗೆಲ್ಲ ಗೊತ್ತಾದ್ದು. ಆಮೇಲೆ ದೇವೇಂದ್ರನಲ್ಲೇ ಯುದ್ಧವನ್ನು ಮಾಡಿ ಅವನನ್ನೇ ಕಟ್ಟಿ ಹಾಕಿ ತಾ ಲಂಕೆಗೆ ಸೆಲ್ಕೊಂಡು ಬಂದವನಿದ್ದಾವ. ರಾವಣ ಯುದ್ಧವನ್ನು ಕೊಟ್ಟು ಸೋಲುವಂತಹ ಹಂತ ತಲುಪಿದಾಗ ಮಹಾಮಾಯಾವಿಯಾದಂಥ ಇಂದ್ರಜಿತ ಅಂದರೆ ಶಕ್ರಜಿತನು ಅಷ್ಟನ್ನು ಮಾಡುವ ಮೂಲಕವಾಗಿ ಯುದ್ಧವನು ಶಿವನಿಂದಲೇ ತಾಮಸಿ ಎನ್ನುವಂತಹ ಮಹಾನ್ ವಿದ್ಯೆಯೊಂದನ್ನು ತಾನು ಕರಗತ ಮಾಡಿಕೊಂಡವನು. ಎಲ್ಲಿರ್ತಾನೆ, ಹೇಗಿರ್ತಾನೆ, ಯಾವ ತೆರನಾದಂಥ ಯುದ್ಧವನ್ನು ಮಾಡ್ತಾನೆ ಎನ್ನುವುದನ್ನು ಸಾಮಾನ್ಯರಿಗೆ ಊಹಿಸುವುದಕ್ಕೆ ಸಾಧ್ಯವಾಗದು. ಆರಂಭದಲ್ಲಿ ನಾನು ಯುದ್ಧ ಕೊಟ್ಟವನೇ. ಅಂಬರ ಪಥದಲ್ಲಿ ಮೇಘದ ಮನೆಯಲ್ಲಿದ್ದುಕೊಂಡು ನಮ್ಮ ಕಪಿಕುಲಕ್ಕೆಲ್ಲ ಬಾಣಾವಳಿಗಳನ್ನು ಎಸೆಯುವ ಮೂಲಕವಾಗಿ ಅವರೆಲ್ಲರೂ ಬಿದ್ದು ಹೋಗುವ ಹಾಗೆ ಮಾಡಿದ. ಪ್ರತಿಸ್ಪರ್ಧಿಯ ಮುಖವನ್ನು ಕಂಡರೆ ನಮ್ಮವರು ಗೆದ್ದುಕೊಳ್ತಾರೆ ಯುದ್ಧವನ್ನು ಮಾಡಿ. ಎಲ್ಲಿಂದ ಹೊಡೆತ ಬೀಳ್ತದೆ ಅಂತ ಗೊತ್ತಾಗದೆ ಹೋದರೆ ಇವರು ಯುದ್ಧವನ್ನಾದರೂ ಹೇಗೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅರ್ಥ ಮಾಡಿಕೊಂಡಂತ ನಾನು ಶಬ್ದವನ್ನು ಲಕ್ಷಿಸಿ ಬಾಣವನ್ನು ಹೂಡಿ ಕಳವನ್ನು ಧರೆಗಿಳಿಸಿ ಅಂತಾದರೆ ನಡೆಯೋದು ಅಂತ ಹೋದವನು ಒಮ್ಮೆ ನೀನು ಯುದ್ಧ ಮಾಡಲಿಲ್ಲ, ಆಗಲಿಲ್ಲ. ಕಟ್ಟಗಡೆಗೆ ಮೂರನೇ ಕಿಂಬಳಿಯನ್ನು ಸೇರುವ ಮೂಲಕವಾಗಿ ಮರಣೋದ್ಧರವನ್ನು ಮಾಡಿ ಯುದ್ಧದಲ್ಲಿ ಗೆಲುವನ್ನು ಸಂಪಾದಿಸ್ತೇನೆ ಅಂತ ಹೊರಟವ. ಸೂಚಿಸಿದ ವಿಭೀಷಣ ಆಗಬೇಕಾದ್ದು ಏನು ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿದವನು. ಸಂದರ್ಭದಲ್ಲಿ ವಿಭೀಷಣನ್ನು ಮುಂದರಿಸಿಕೊಂಡು ನೀವೆಲ್ಲ ಆ ಕಡೆಗೆ ಹೋಗಿ ಯಾಗ ಪೂರ್ಣಾಹುತಿ ಆಗುವುದಕ್ಕೆ ಮೊದಲೇ ಅವನ ಯಾಗವನ್ನು ಕೆಡಿಸಿ ಅವನು ಏಮೇಲೆ ಹೇಳುವಂತೆ ಮಾಡಿ ಯುದ್ಧದ ಮೂಲಕವಾಗಿ ಶಕ್ರಜಿತವನ್ನು ಹೊಡೆದು ಉರುಳಿಸಿದ್ದು. ತಮ್ಮ ಅದ್ಭುತ, ನೀನು ನನಗೆ ಉಪಕರಿಸಿದಂತಹ ಸಮಯದಲ್ಲಿ ನನ್ನ ತಂದೆಯಾದಂತಹ ದಶರಥನ ನಾನು ನಿನ್ನಲ್ಲಿ ಕಂಡೆ ಅಂತ ಆಡಿದ್ದೆ. ನೀವು ಹೊರಡುವಂತಹ ಕಾಲಕ್ಕೆ ನಿನ್ನಮ್ಮ ನಿನಗೆ ಹೇಳಿದ್ದು ರಾಮನಲ್ಲಿ ದಶರಥನನ್ನು ಕಾಣು ಎನ್ನುವ ಹಾಗೆ. ನಿನ್ನ ಹೊಟ್ಟೆಯ ಹಸಿವಿನ ಕುರಿತಾಗಿ ನಾನು ಲಕ್ಷ್ಯವನ್ನು ಮಾಡಬೇಕಾಗಿತ್ತು. ಈ ಮನೆ ಕಟ್ಟಿಕೊಟ್ಟೆ, ಹೊಟ್ಟೆಗೆ ಹಣ್ಣನ್ನು ಎಲ್ಲವನ್ನು ತಂದು ಕೊಟ್ಟರೂ ಕೂಡ ತಮ್ಮನಿಗೆ ಒಂದಿಷ್ಟು ಕೊಡಬೇಕು ಎನ್ನುವಂತಹ ಭಾವ ನನಗೆ ಯಾಕೆ ಹಾದು ಹೋಗದೆ ಹೋಯಿತು ಅರ್ಥವಾಗಲಿಲ್ಲ. ನೀನು 12 ವರ್ಷ ನಿರಾಹಾರಿಯಾಗಿದ್ದ ಕಾರಣದಿಂದ ಅವನ ಬರಬಲವನ್ನು ಉಳಿಸುತ್ತಾ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಯಿತು. ಪ್ರಾಯಶಃ ವಿಧಿ ಅಂತಹ ಕಳರ ಮರಣಕ್ಕೆ ಪೂರ್ವವೇದಿಯಾಗಿ ಯಾವನನ್ನು ಒಬ್ಬನನ್ನು ಸಿದ್ಧಗೊಳಿಸ್ತಾನೆ ಅಥವಾ ಸಿದ್ಧಗೊಳಿಸುತ್ತದೆ ಎನ್ನುವುದನ್ನು ಮಾತ್ರ ನಾವು ಸ್ವೀಕರಿಸಬೇಕಾಗ್ತದೆ. ಕಳವದಿಯನ್ನು ಮಾಡುವ ಮೂಲಕವಾಗಿ ನೀವು ಹೆಚ್ಚಿನವನಾದಿ. ಅದರಿಂದ ನಾಳೆ ನಮ್ಮ ಗೆಲುವಿಗೆ ನೀನೂ ಕಾರಣನಾಗುತ್ತಿ ಎನ್ನುವುದು ಸತ್ಯವೇ. ಹನುಮ, ನಿನ್ನ ಸಾಹಸವು ಅಪರಿಮಿತವಾದ್ದು. ಸಾಗರ ಬಂಧನಕ್ಕೆ ತೊಡಗುವುದಕ್ಕೆ ಮೊದಲೇ ಸೀತಾನ್ವೇಷಣೆಯಿಂದ ತೊಡಗಿ ಮತ್ತೆ ಸಮುದ್ರ ಬಂಧನ, ಈ ಎಲ್ಲ ಹಂತಗಳಲ್ಲಿ ಕೂಡ ನೀನೆಂದೇನು ಸುಗ್ರೀವನಿಂದ ತೊಡಗಿ ಸಕಲ ಕಪಿ ಬಳಗದವರು ಮಾಡಿದಂತಹ ಘನ ಕಾರ್ಯಗಳು ಅದ್ಭುತವಾದದ್ದು ಎನ್ನುವುದನ್ನು ಯೋಚಿಸುವಾಗ ತುಂಬಾ ಸಂತೋಷವಾಗ್ತದೆ. ನನಗೆ ಬಹಳ ಸಂತೋಷವಾಗ್ತದೆ. ಒಳ್ಳೆಯದು. ಈ ಹಿಂದೆಯೂ ನಮ್ಮನ್ನು ಎದುರಿಸಬೇಕಾಗಿ ಅದೆಷ್ಟೋ ದಾನವರು ನಮ್ಮ ಮುಂದೆ ಬಂದರು. ಆದರೆ ನಾವು ನಮ್ಮ ಶಕ್ತಿ ಪರಾಕ್ರಮದಿಂದ ಅವರನ್ನೆಲ್ಲ ರಣರಂಗದಲ್ಲಿ ಕೊಂದವರಿದ್ದೇವೆ. ಇನ್ನು ಮುಂದೆಯೂ ನಮ್ಮನ್ನು ಎದುರಿಸುವುದಕ್ಕಾಗಿ ದಾನವರು ಬಂದರೆ ನೀನು ಚಿಂತೆಯನ್ನು ಬಿಡು, ನಾನಿದ್ದೇನೆ.
ಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದವನಿದ್ದೇನೆ. ಈ ಮೊದಲಾಗಿ ನಿನ್ನನ್ನು ಹಿಂಬಾಲಿಸುತ್ತಾ ಬಂದವರು ಸುಗ್ರೀವರ ಸಖ್ಯರ ಬಳಿಕ ನಿನ್ನ ಪಾಳಯದಲ್ಲಿ ನಾನು ಇದ್ದವನು. ಈ ಕ್ಷಣದಲ್ಲಿ ಪಾಳಯದಲ್ಲಿ ಎಲ್ಲರನ್ನೂ ಕೂಡ ಬೆಟ್ಟು ತೋರಿಸಿ ಸಂತೋಷ ಎನ್ನುವ ಹಾಗೆ ಉದ್ಗಾರವನ್ನು ಕೊಡುತ್ತಾ ಇದ್ದೀಯ. ಇದರಲ್ಲಿ ನಮ್ಮದೇನು ಹೆಚ್ಚುಗಾರಿಕೆ ಏನೂ ಇಲ್ಲ. ಈ ಮೊದಲು ನಾವು ಸಾಮರ್ಥ್ಯವನ್ನು ತೋರಿಸಿದ್ದು ಅದು ನಿನ್ನ ಕರುಣಾದಯದಿಂದ ಅಲ್ಲದೆ ಬೇರೇನೂ ಇಲ್ಲ. ಈ ಮೊದಲು ಕೂಡ ನಿನ್ನ ಹುಲ್ಲು ಕಡ್ಡಿ ಇಲ್ಲದೆ ಒಂದು ಜೀವಿಯೂ ಕೂಡ ಹತ್ತಿಂದಿತ್ತ ಸಂಚರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದೆಯೂ ಕೂಡ ನಿಮ್ಮ ಪಾಳಯದಲ್ಲಿದ್ದುಕೊಂಡು ನೀವು ಅರುಹಿದಂತಹ ಕೆಲಸವನ್ನು ಚಾಚೂ ತಪ್ಪದೆ ಮಾಡುವವರು ನಾವಿದ್ದೇವೆ. ನುಡಿ ಕೇಳುವಾಗ ರಘುನಾಥ ಹರುಷವದ ರಘುನಾಥ ಹರುಷವದ ಬಳಿಗದಿ ಪ್ರೀತಿಗಿಂದಲೇ ಮನ್ನಿಸೋದ ಹೇಳಿದನು ನೀವಿನ್ನೋ ರಾತ್ರಿ ಕಣೆಯುದ ಸುಪ್ರಭಾತ ಮುಹೂರ್ತ ಒಡಗೂಡುವುದೆನ ನೀವಿನ್ನು ರಾತ್ರಿ ಕಳೆಯುವುದ ಸುಪ್ರಭಾತ ಮುಹೂರ್ತದೊಳ್ ಒಡಗೂಡುವುದೆನನು ಕಡುವುದ ತನ್ನಯ ಶಿಬಿರಗೈ ದಿನನಾಗ ಜವತ್ಯವ ರಘುನಾಥ ಹರುಜವದ ದುಬೇದ ಹನುಮಾದಿ ಕಪಿವೀರರೇ, ದೇವ, ಒಂದಷ್ಟು ವಿಚಾರವನ್ನು ನಿಮ್ಮೊಡನೆ ವಿನಿಮಯ ಮಾಡಿದ ಕ್ಷಣದಲ್ಲಿ ಯುದ್ಧೋತ್ಸಾಹ ನಿಮ್ಮಲ್ಲಿ ಏನೇನು ಕುಂದಿಲ್ಲ ಎನ್ನುವುದನ್ನು ಮಾತಿನ ಮೂಲಕವಾಗಿ ನೀವು ದೃಢಪಡಿಸಿದವರೇ ಇದ್ದೀರಿ. ಬಹಳ ಸಂತೋಷವಾಯಿತು. ಆರಂಭದ ದಿನದಿಂದ ಇಂದು ತನಕ ಯುದ್ಧದಲ್ಲಿ ನೀವೆಲ್ಲರೂ ಮಾಡಿದಂತಹ ಸಹಾಯದಲ್ಲಿ ಯಾವುದೇ ಸ್ವಾರ್ಥಾಭಿಲಾಷೆ ಖಂಡಿತವಾಗಿಯೂ ಇಲ್ಲ. ಧರ್ಮ ಸಂರಕ್ಷಣೆಯಾಗಬೇಕು ಎನ್ನುವುದಲ್ಲೇ ಸಂಘಟಿತರಾಗಿ ಹೋರಾಟವನ್ನು ಮಾಡುತ್ತಂತ ನಿಮಗೆ ಪತಿ ಬಳಗಕ್ಕೆ ರಾಮನು ಸದಾ ಋಣಿಯಾಗಿಯೇ ಇರ್ತಾನೆ. ಆದರೆ ಹೊತ್ತುಗೊತ್ತಿನ ಪರಿಚಯ ನಮಗೆ ಸರಿಯಾಗಿ ಬೇಕಾಗ್ತದೆ. ನೋಡಿದರೆ ತರಣಿ ಅಸ್ತಮಿಸುವಂತಹ ಸಮಯ ಕೂಡಿ ಬಂದಿದೆ. ಎಷ್ಟು ಕೆಟ್ಟವನೇ ಆಗಿರಲಿ ರಾವಣ, ರಾತ್ರಿ ಯುದ್ಧಕ್ಕಾಗಿ ಬಂದವನಲ್ವಲ್ಲ. ಅನಿವಾರ್ಯವಾದಂಥ ಒಂದು ದಿವಸದಲ್ಲಿ ಏನೋ ರಾತ್ರಿಯಾಗಿ ಭಾಗಬೇಕಾಗಿ ಬಂತು. ಆದರೆ ಇಂದು ಹಾಗಲ್ಲ. ಯುದ್ಧವನ್ನು ಮಾಡಿ ನೀವೆಲ್ಲವರು ಬಳಲಿದವರು ಇದ್ದೀರಿ. ಅಂತಹ ನೀವು ಬಿಡದಿಯನ್ನು ಸೇರಬೇಕಾಗ್ತದೆ. ರಾತ್ರಿಯಲ್ಲಿ ಬಿಡದಿಯನ್ನು ಸೇರಿ ಚೆನ್ನಾಗಿ ನಿದ್ದೆಯನ್ನು ಮಾಡಿ ಮತ್ತೊಮ್ಮೆ ನೀವು ಉತ್ಸಾಹಿತರಾಗಿ ಸುಪ್ರಭಾತದ ವೇಳೆಯಲ್ಲಿ ಯುದ್ಧಕ್ಕಾಗಿ ಸನ್ನದ್ಧರಾಗಬೇಕು. ಆದ್ದರಿಂದಲೇ ದೇವನನ್ನು ಧ್ಯಾನಿಸುತ್ತಾ ನಾವು ಬಿಡದಿಯನ್ನು ಸೇರಿದೆವು. ಲಂಕಾ ಪಟ್ಟಣವ ಹರಿಬೀಡವೇ
ಇರುವಂತಹ ಸ್ಥಳ. ಸುವರ್ಣ ಲಂಕೆಗೆ ಯಾರೆಂದು ಕೊಟ್ಟಿದ್ದೀರಿ? ರಾವಣೇಶ್ವರ ಹಾಗೆಂದುಕೊಳ್ಳಬಹುದು. ಹೊರಟು ಬಂದಿರುವಂತಹ ಕಾರ್ಯ ಅನೇಕವಿದೆ, ಸುವರ್ಣ ಎತ್ತರದ ಪೀಠವನ್ನು ಏರಿದ್ದೇನೆ ಸ್ವಾಮಿ. ಈ ಸುವರ್ಣ ಲಂಕೆಯಲ್ಲೇ ಎದ್ದು ತ್ರಿಭುವನ ನಡುಗಿಸಿದವನು ಈ ರಾವಣೇಶ್ವರ. ಆದರೆ ನನ್ನದಾದಂತಹ ಪ್ರೀತಿಯ ಅನುಜೆ ಶೂರ್ಪನಕ್ಕೆ ಅವಳು ಮಾಡಿದಂತಹ ಒಂದು ಅನಾಹುತದಿಂದಾಗಿ ಈ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಸರಿಯಾಗಿ ಸಭೆಯನ್ನ ಗಮನಿಸಿದರೆಂದಾದರೆ ಅಲ್ಲಲ್ಲಿ ಬರಿದಾದ ಆಸಾನ ಹೀಗಾಗುವುದಕ್ಕೆ ಕಾರಣವೇನು? ಬಂದಂತಹ ಹುಲುಮಾನವರನ್ನು ನನ್ನ ತಂಗಿ ಕೆಣಕಿದಳು. ಅವರನ್ನು ಆಧರಿಸಬೇಕೆಂಬ ಉದ್ದೇಶದಿಂದಾಗಿ ನಮ್ಮವರನ್ನು ಒಬ್ಬೊಬ್ಬರನ್ನಾಗಿಯೇ ಕಳುಹಿಸಿದೆ. ಹೋದಂತಹ ವೀರರು ಮರಳಿ ಬಂದವರು ಯಾರು ಇಲ್ಲ. ಅದಕ್ಕೆ ಬೇಕಾಗಿ ಏನು ಮಾಡಿದೆ? ಸೀತೆಯನ್ನೇ ಅಪಹರಿಸಿ ತಂದು ಶೋಕದತ್ತವಾದಂತಹ ಅಶೋಕವನದಲ್ಲಿ ಇರಿಸಿದೆ. ಏನು ಮಾಡೋಣ ಸ್ವಾಮಿ? ಈ ವಿಚಾರವನ್ನು ತಿಳಿದಂತಹ ಹುಲುಮಾನವರು ಸುಗ್ರೀವಾದಿ ಕಪಿಗಳನ್ನೇ ಸೇರಿ ಲಂಕೆಗೆ ಲಗ್ಗೆ ಇಟ್ಟಿದ್ದಾರೆ. ಪರಿಣಾಮ ಸಂಗ್ರಾಮವೇ ಮಾಡುವೆಂದಾಯಿತು. ಯುದ್ಧದ ಬಗೆಯನ್ನ ಹೇಗೆ ಕಂಡುಕೊಳ್ಳುವುದು, ಮುಂದಕ್ಕೆ ಜಯವನ್ನ ಯಾವ ರೀತಿಯಾಗಿ ಸೆಳೆಯುವುದೆಂಬ ಹಾಗೆ ಯೋಚಿಸಿದೆ. ಎಲ್ಲ ಪ್ರಯತ್ನವೂ ವ್ಯರ್ಥವಾಗಿದೆ. ಮಗನಾದಂತಹ ಇಂದ್ರಾರಿ ಜಯವನ್ನು ಗೆದ್ದು ತರುತ್ತೇನೆ ಎಂಬ ಹಾಗೆ ಹೇಳಿ ಹೋಗಿದ್ದಾನೆ. ಯಾವ ವಾರ್ತೆಯೂ ಬರಲಿಲ್ಲ. ವಾರ್ತೆಯ ನಿರೀಕ್ಷೆಯಲ್ಲಿದ್ದೇನೆ. ಅವರಿಯನ್ನರುಗೆ ಚಾರೋರ್ವ ಬಲುದು ಗುಡದಿ ದಳುದಲಿ ರಾವಣೇಶ್ವರ ಮಹಾಪ್ರಭುಗಳೇ, ರಾವಣನ ಕಂಡೆರ
ಬೆರಗಿ ಎರಗಿ ವ್ಯಥೆಯೋಳು ಕರಗಿ ಕಾರಗೀತರ ಹರಿಸಿ ನೊಂದು ಬೇರ ನಾದಿಸಿ ಕೇಳು ಕೇಳೈ ಮಾತ ಮಹಾಪ್ರಭುಗಳೇ, ಏನಯ್ಯ ಕೇಳಬೇಕು ರಾಯರೇ, ಕೇಳಬೇಕು. ಹೇಳ್ಬೇಕಲ್ಲ ನೀನು, ಹೇಳುವುದಕ್ಕೆ ಬೇಕಾಗಿ ಬಂದದ್ದಲ್ವಾ ನಾನು. ಸಂತೋಷ ಆಯ್ತಯ್ಯ, ಮುಂದುವರಿಸು. ನಾನು ಸಂತೋಷದ ವಿಷಯ ಹೇಳುವುದಿಲ್ಲ ಪ್ರಭು. ಯಾಕಯ್ಯ? ಇದು ದುಃಖದ ವಿಷಯ. ಏನದು? ಉಮ್ಮಳಿಸಿ ಉಮ್ಮಳಿಸಿ ದುಃಖ ಬರ್ತಾ ಉಂಟು. ಹೌದೇ? ಹೌದು. ಯಾಕಯ್ಯ? ರಾಯರೇ, ಏನು? ನಿಮ್ಮಿಂದ ಅಪ್ಪಣೆಯನ್ನು ಪಡೆದುಕೊಂಡು ನಿಮ್ಮ ಇಂದ್ರಜಿತು ಮಗ ಹೌದಯ್ಯ ಹೋದದ್ದಲ್ವಾ? ಏನು ಅಪಶಕುನದ ಮುದ್ದೆ? ಅಪಶಕುನಲ್ಲ, ಯುದ್ಧಕ್ಕೆ ಹೋದದ್ದು. ನಿಜ ನಿಜ. ಅವರು ಇಲ್ಲಿಂದ ರಥವನ್ನೇರಿ ಹೊರಡುವಾಗ ಹಿಂದಿನಿಂದ ಏನು ಹೇಳ್ತಾ ಇದ್ರು? ಏನಾಯ್ತಯ್ಯ? ತಂದೆಯೋಣಪ್ಪಣೆಗೊಂಡು. ಅದು ನಾನೇ ಕೊಟ್ಟದ್ದಲ್ವೋ? ಆಯುಧವನ್ನು ಹಿಡ್ಕೊಂಡು ಯುದ್ಧಕ್ಕೆ ಮುಂದೆ ಹೋದ್ರು. ಮುಂದೆ ಹೋದಾಗ ಅಲ್ಲಿ ರಾಯರೇ, ಏನಾಯ್ತಯ್ಯ? ಆ ಕಡೆಯಿಂದ ಈ ಕಡೆ, ಮೇಲಿಂದ ಕೆಳಗಿಂದ ಎಲ್ಲ ಮಂಗಗಳೇ ಬಂದದ್ದು. ಹೌದಾ? ನೀನೇನು ಮಾಡಿದೆ? ನಾನೇನು ಮಾಡಲಿಲ್ಲ. ಮತ್ತೆ ನಾನು ಯಾಕೆ ಮಾಡಬೇಕು? ಮಂಗ ಇದ್ದದ್ದು. ಮಂಗ ಹೌದು, ಅವತನ್ನು ಮಂಗ ಮಾಡಲಿಕ್ಕೆ ನನ್ನಿಂದ ಆಗ್ತದ? ಓ ಹಾಗೆ. ಹೌದು. ನಿಮ್ಮ ಮಗ ಯುದ್ಧ ಮಾಡಿದ್ರು, ಮಂಗಗಳು ಆ ಕಡೆಯಿಂದ ಈ ಕಡೆಗೆ ಬಂದವು. ಇನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು. ಏನಯ್ಯ? ಇದು ಹೀಗಲ್ಲ, ಮೈಕದ ಯುದ್ಧ ಮಾಡಿ. ಮೈಕದ ಯುದ್ಧ, ಮಾಯಕದ ಯುದ್ಧ. ಮಾಯಕ ಹೊಸ್ಕ ಮೇಲೆ ಯಾರಿಗೂ ಗೊತ್ತಾಗಲಿಲ್ಲ. ಎಂತದ್ದು? ಹೋದದ್ದು ಮೇಲೆ ಮೇಲೆ ಮಾಯವಾಗಿ ಮೇಲೆ ಹೋಗಿ ಒಂದೊಂದು ಬಾಣ ಬಿಟ್ರು ರಾಯರೇ. ಏನಾಯ್ತು? ಎಲ್ಲ ಮಂಗಗಳು ಕೆಳಗೆ ಬಿದ್ದಾಗೆ. ಸಂತೋಷ. ಅದು ನನ್ನ ಮಗನಾದಂತಹ ಮಾಯ ಯುದ್ಧದ ನಮ್ಮ ಶಕ್ತಿ. ಸಂತೋಷ ಅಲ್ಲಿಗೆ ಮುಗಿಲಿಲ್ಲ, ಪುನಃ ಆರಂಭ ಆಗ್ತದೆ. ಏನು? ಅಷ್ಟೊತ್ತಿಗೆ ರಾಮ ಬಂದ. ರಾಮ ಬಂದು ವಿದ್ಯಾಸೇನೆ ಕಂಡು ರಾಮ ಎಂತದ್ದು? ನೆದ್ದು ಬಿಲ್ಲ ಬಿಡಿದು ಮುಂದೆ. ಎಂತದ್ದು? ರಾಮ ಹಾಗೆ. ಹೌದು. ರಾಮ ಎಂತದ್ದು ಮಾಡಿದ? ಏನು ಮಾಡಿದ? ಇದು ಎಲ್ಲಿಂದ ಬೀಳುತ್ತದೆ ಅಂತ ಗೊತ್ತಾಗುದಿಲ್ಲ, ಓಹೋ. ಬಾಣಗಳೆಲ್ಲ. ಹೀಗೆ ಆಲೋಚನೆ ಮಾಡಿ, ಆಹಾ, ಏನಯ್ಯ? ಇದು ಮೇಲಿಂದ ಮಾಯದ ಯುದ್ಧ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವನನ್ನು ಕೆಳಗಿಳಿಸ್ಬೇಕಲ್ಲ. ಒಂದೇ ಒಂದು ಬಾಣ. ಹೇಗೆ? ಶಬ್ದ ಬೇದಿ. ಅದು ನಿನಗೆ ಶಬ್ದ ಬೇದಿ ಶರ ಉಸ್ಕ ಬಿಟ್ಟದ್ದು. ಎಂತದ್ದು? ನಿಮ್ಮ ಮಗ ಕೆಳಗೆ. ಏನಾಯ್ತು ನನ್ನ ಮಗನಿಗೆ? ಆಗ್ಲಿ, ಏನಾಗಲಿಲ್ಲ. ಅಲ್ಲಿಗೆ ನಿಮ್ಮ ಮಗ ಒಂದು ತೆಗ್ದದ್ದು. ಎಂತದ್ದು? ಪರಮಾನವ ಪತಿ ಕೇಳು. ಇದು ಏನು? ಅದು ಅವರು ಬೈದದ್ದು ರಾಮನಿಗೆ. ಹಾಗೆ. ಅಷ್ಟೊತ್ತಿಗೆ ಅವ ರಾಮ, ಓ ನಾಯಿ ಚೋರ ನನಗ. ಎಂತದ್ದು? ನಾರಿ ಚೋರ ನನಗ. ಅಲ್ಲಿ ನನಗೂ ಸಂಬಂಧಪಟ್ಟ ಹಾಗು. ಅದು ನಿಮಗೆ ಹೇಳಿ, ನಾನು ಜೀವ ಇದ್ದೇನೆ. ನೀವೇ ಹೇಳಿದ್ದು, ನಿಮಗೆ ಹೇಳಿದ್ದವ. ಯಾರು? ರಾಮ. ನನ್ನ ಮಗ ಬಿಡ್ಲಿಕ್ಕಿಲ್ಲ. ಬಿಡ್ಲಿಲ್ಲ. ಏನೆಂದು? ಬಿಡ್ಲಿಲ್ಲ. ಯುದ್ಧ ಮಾಡಿದ್ರು. ಯುದ್ಧ ಮಾಡಿ 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 ರಾಮನ ಕೈಯಿಂದ ಪೆಟ್ಟು ತಿಂದು ಸೋತು ಓಡಿ. ನನ್ನ ಮಗ ಓಡಿದ್ದ.
ಆದ್ರೆ ಅವನು ಬಿಡ್ಲಿಕ್ಕಿಲ್ಲ. ಬಿಡ್ಲಿಲ್ಲ. ಏನು ಮಾಡಿದ? ಅಷ್ಟೊತ್ತಿಗೆ ಮುಂದೆ ಬಂದು ಅಲ್ಲಿಗೆ ಹನುಮಂತ ಸಿಕ್ಕಿದ. ಹನುಮಂತ ಸಿಕ್ಕಿ ಹನುಮಂತನಿಗೂ ನಿಮ್ಮ ಮಗನಿಗೂ ಇದ್ದಾಯ್ತು. ಏನು ಬಿಡ್ಲಿಲ್ಲ. ಏನಾಯ್ತು? ಅಲ್ಲಿ ಕೂಡ ಪೆಟ್ಟು ತಿಂದು ಓಡಿದ್ದಿ. ಯಾರು? ನಿಮ್ಮ ಮಗ. ನನ್ನ ಮಗ? ಮತ್ತೆ ಮುಂದಕ್ಕೆ ಮುಂದೆ ಆಯ್ತು. ಏನಾಯ್ತು? ಮುಂದೆ ಆಯ್ತು. ಮುಂದೆ ಎಂತ ಆಯ್ತು? ನೀನಲ್ಲ ಇದ್ದದ್ದಲ್ಲಿ ಸ್ವಲ್ಪ ವಿಶ್ರಾಂತಿ ಕೊಡಿ. ವಿಶ್ರಾಂತಿ? ಹೌದು. ನೋಡಿಕೊಂಡಿದ್ದೀಯಲ್ಲ ಇದನ್ನಾಗಿ. ರಾಮನಿಂದ ಪೆಟ್ಟು ತಿಂದ್ರ. ಹೌದು. ಹನುಮಂತ ಹೊಡೆದ್ರ. ಅಲ್ಲಿಗೆ ಒಂದು ಉಪಾಯ ಮಾಡಿದ್ರು. ಹೇಗೆ? ಮಾಯಕದ ಸೀತೆ. ಮಾಯಕದ ಸೀತೆ? ಮಾಯಕದ ಸೀತೆ ತುರುಬನ್ನು ಬಿಡಿದು ಬರಬರ್ಬಿ ಹಾಕೊಂಡ. ಹೌದೇ? ಎಷ್ಟೊತ್ತಿಗೆ ಹನುಮಂತ ಮುಂದೆ ಬಂದಿಲ್ಲಯ್ಯ. ಮತಿ ಬಂತ ಕಳಲೆ ಕೇಳು ಬೆಂಗುಲೆ ಇದು ಹಿತವೇನೋ ತಿಳಿದು ಬೀಳು ಅಂತ. ಆಗುವಾಗ ನೀನೇನು ನಾನು ಹಿಂದಿಂದ ಕಾಯ್ತಾ ಇದ್ದೆ ಏನಾಗ್ತದೆ ನೋಡುವ ಅಂತ ಹೇಳಿ. ಹೌದೇ? ಅಷ್ಟೊತ್ತಿಗೆ ನಿಮ್ಮ ಮಗ ಏನು ಮಾಡಿದ್ರು ಗೊತ್ತುಂಟ? ಏನಾಯ್ತು? ಓದದಿರು ರಗಳೆಯನು ಚಚ್ಚರಾದ ಮನೆ ತಾನತ್ತ ಹೋಗು ಹಾಗೆ ಹೋಗು ಅಂತ ಹೇಳಿದ್ರು. ಸೀತೆ ತಲೆ ಕಡಿತಕ್ಕೆ. ಅದು ಮಾಯಕದ ಸೀತೆ. ಮಾಯಕಾದತೆ ಯಾರಿಗೂ ಗೊತ್ತಾಗಲಿಲ್ಲ. ಹಾಗೆ ಯಾಕೆ ನನಗೆ ಗೊತ್ತಾಗಲಿಲ್ಲ. ಪರಿಣಾಮ ಏನಾಯ್ತು? ಪರಿಣಾಮ ಸೀತೆ ಸತ್ತದಲ್ಲ. ಹೌದು. ಅಷ್ಟೊತ್ತಿಗೆ ಇವನು ಹನುಮಂತನಿಗೆ ದುಃಖವಾಯಿತು. ಅಲ್ಲಿಗೆ ಜಾಂಬವ ದೇವರು ಬಂದ್ರು. ಏನು ನಿನ್ನಯ್ಯ ಮನದ ದುಗುಡ ಇದೇನು? ಜಾಂಬವ ದೇವ ಕೇಳಯ್ಯ. ಅವರಿಗೆ ಸಂಭಾಷಣೆ ಆಯ್ತು. ಹೌದು ಅಲ್ಲ ಅಂತ ಹೇಳಿ ಚರ್ಚೆ ಆಯ್ತು. ಚರ್ಚೆ ಸೀತೆ ಅಲ್ಲ ಅಂತ ಹೇಳಿ ಇವರು ಸೀತೆ ಹೌದು ಅಂತ ಹನುಮಂತ. ಅದು ವಿಚಾರ ನನಗೆ ಬೇಡ. ಮುಂದಾದ ವಿಚಾರವನ್ನು ಮುಂದೆ ಉಂಟು. ಏನು? ಹೋದ್ರು ಸೀತೆಯನ್ನು ಕೊಂಡೋಗಿ ರಾಮನ ಪಾದದಲ್ಲಿ ಇಟ್ಟು ಅಷ್ಟೊತ್ತಿಗೆ ನಿಮ್ಮ ಮಗ ಇನ್ನೊಂದು ಯೋಚನೆ ಮಾಡಿದ್ರು. ಏನು? ಇದು ಹೀಗಲ್ಲ, ಒಂದು ಮಾರಣ ಆತ್ಮರ ಮಾಡುವ. ಸಂತೋಷ. ಗುರುಗಳನ್ನು ಕರೆದ್ರು. ಹೌದೇ? ಕುಂಬಳೆಗೆ ಹೋದ್ರು. ಯಾಕೆ? ಯಾಗ ಮಾಡ್ಲಿಕ್ಕೆ. ಮೂಲನಿ ಕುಂಬಳೆಗೆ ಹೋದದ್ದಯ್ಯ. ಹೋದ್ರು. ಯಾಗ ಆರಂಭ ಆಯ್ತು. ಅಷ್ಟೊತ್ತಿಗೆ ಎಲ್ಲಿಂದ ಅಂತ ಹೇಳಿಲ್ಲ. ಆ ಲಕ್ಷ್ಮಣ ಬಂದ, ಮಂಗಗಳು ಬಂದವು. ಶುಕ್ರಾಚಾರ್ಯರನ್ನು ದಗ್ಧ ಬೀಸಾಡಿ. ಶುಕ್ರಾಚಾರ್ಯರನ್ನು ಕೆಳೆದು ಹೌದೇ ಹೀಗೆ ದಗ್ಧ ಬೀಸಾಡಿದ್ದೆ. ನೀನೇನು ಮಾಡ್ತಿದ್ದೆ? ನಾನೇನು ಮಾಡಲಿಲ್ಲ. ಯಾಕೆ? ಎಂತ ಮಾಡು. ಹಾಗೆ ಅಷ್ಟೊತ್ತಿಗೆ ರಾಯರೇ ಯುದ್ಧ ಆರಂಭ ಆಯ್ತು. ಲಕ್ಷ್ಮಣನಿಗೂ ಇವರಿಗೂ ಯುದ್ಧ ಆಯ್ತು. ಯುದ್ಧ ಆಗಿ 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 ಉಮ್ಮಳಿಸಿ ದುಃಖ ನಿನಗೆ. ಯಾಕೆ? ಒಂದೇ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರವನ್ನು ತಗ್ದು ಬಿಸಾಡಿದ್ದು. ನಿಮ್ಮ ಮಗನ ಕುತ್ತಿಗೆ ಕಾಚಾಟ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೂಗಿನೆಲ ಕಾಚುದರೆ ರಾವಣ ಮಾಡಿದನು ಬೆಳ್ಳಾಗಿ ಹರ ಹರ ಎಂದು ದುಃಖದಲ್ಲಿ ಬೇಗಿಕೊಂಡು ದುರ್ದೆಜೆಗೆ ದೌರ್ಭಾಗ್ಯವನು ತುಳಿಯುತ್ತನೇ. ದೌರ್ಭಾಗ್ಯವನು ಹಣಿಯುತ್ತ ಅತಿಮಂಕಾಗಿ ಪುತ್ರನ ಗುಣವ ನೆನೆ ನೆನೆಯೊಡನೆ ಹಲುಬಿದನು. ರಾಮದೇವ ಎಂತಹ ವಾರ್ತೆಯನ್ನ ಹೇಳುತ್ತಾ ಇದೀಯಯ್ಯೋ? ಆದ ವಾರ್ತೆಯನ್ನೇ ಹೇಳ್ತಾ ಇದ್ದೇನೆ. ಜಯ ಲಲನೆಯನ್ನ ಸೆಳೆತರುವೆನೆಂಬ ಹಾಗೆ ಹೇಳಿ ಹೋದಂತಹ ನನ್ನ ಮಗ ಹಸು ನೀಗಿ ಹೋದನೆ. ಈ ವಾರ್ತೆಯನ್ನ ಕೇಳುವಾಗ ಕಾದ ಕಬ್ಬಿಣದ ಸೀಸೆಯನ್ನೇ ಕಿವಿಗೆ ಸುರಿದಂತಹ ಅನುಭವವಾಗ್ತಾ ಇದೆ. ತನ್ನದಾದಂತಹ ದೋಷಾಸದಿಂದಾಗಿ ಇಂದ್ರಾರಿ ಎಂಬ ನಗಳ್ತೆಯನ್ನು ಪಡೆದಂತಹ ನನ್ನ ಮಗ ಹುಲ್ಲು ಮಾನವನಾದ ಲಕ್ಷ್ಮಣ
ಲಕ್ಷ್ಮಣನಿಂದಾಗಿ ಆ ಸುನೀಗಿದ್ದಾನೆ. ಹೌದು. ಹೀಗೆ ಬಿಡುವುದಿಲ್ಲ. ಹಾ. ಕಟ್ರಹಾಸವನ್ನೇ ಎತ್ತಿ ಇರುವಂತಹ ನರಪರರನ್ನೇ ಆವರಿಸುತ್ತೇನೆ. ಹೌದಾ? ಏನಿಲ್ಲಿರುವುದಲ್ಲ, ಮತ್ತೆ ವಿಶ್ರಾಂತಿಗಾಗಿ ತೆರಳು. ಶ್ರದ್ಧೆ ಬೇಕು ನನಗೆ. ಯುದ್ಧ ನೋಡಿ 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 ಆಯಾಸ ಆಗಿದೆ. ಹೌದಾ? ಆಯ್ತು ಆಯ್ತು. ನನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡಿದ್ದೇನೆ. ಸೀತೆ ಇದ್ದರೆ ತಾನೇ ಎಲ್ಲವೂ ಆಗುವುದು. ಒಂದು ವೇಳೆ ಅವಳೇ ಇಲ್ಲವೆಂದಾದರೆ ಇನ್ನು ಮುಂದುವರಿಯುವುದಕ್ಕುಂಟ ಚಂದ್ರಹಾಸವನ್ನೇ ಧರಿಸಿದ್ದೇನೆ. ಅವಳಿಲ್ಲವಲ್ಲಿಗೆ ತೆರಳುತ್ತೇನೆ. ವಸುದೆಯೊಡನಿದೆಮ್ಮೆ ಒಪ್ಪುದಿ ಕಾರ್ಯದಿ ವಸುದೆಯೊಡನಿದೆ ನಿಂದೆ ಒಪ್ಪುದಿ ಕಾರ್ಯದಿ ಯಜವನ ಯೋಜಿತು ನಿನಗಿಂದು ಛಲವಿಗೆ ಅದುರ ಪದಿಯ ಕೇಳುವಾದ ಸ್ತ್ರೀ ಹತ್ಯೆಯ ಎದಗುವೆ ಸರಿಯೇ ವಿಜ್ಞಾನ ಸಭೆಯಲ್ಲಿ ಕುಳಿತಿದ್ದವ ಎದ್ದು ಬಂದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮದ್ದಾದಂತಹ ನಿರ್ಣಯ ನಾನಲ್ಲಿಂದ ಇಲ್ಲಿಯ ತನಕ ಎದ್ದು ಬರುವ ಹಾಗೆ ಮಾಡಿದ್ದು. ಪ್ರಭು, ನೀವೀಗ ಕೈಗೊಂಡಂತಹ ನಿರ್ಧಾರ ತಪ್ಪು ಎಂಬುದಾಗಿ ನಿಮಗೆ ಮನವರಿಕೆ ಮಾಡುವುದಕ್ಕೆ ನಿಮ್ಮ ಮೂಲಕ್ಕೆ ಬಂದು ನಿಂತವನಿದ್ದೀರಿ. ಸ್ತ್ರೀ ಹತ್ಯೆ ಅಂದ್ರೆ ಸೀತೆಯ ತಲೆಯನ್ನು ಕಳೆಯುತ್ತಾನೆ ಎಂಬಂತಹ ರೋಷದಿಂದ ಎದ್ದು ಹೊರಟವರು ಈ ಹೊತ್ತಿನಲ್ಲಿ ನಾನು ಹೇಳುವುದಿಷ್ಟೇ. ಏನು? ಸ್ತ್ರೀ ಹತ್ಯೆಯನ್ನು ಮಾಡಿ ನೀವು ಸಾಧಿಸುವುದೇನುಂಟು? ಸಕಲವನ್ನು ಕೂಡ ಅರಿತವರು ನೀವು. ಯಾವುದೇ ಕೆಲಸವನ್ನು ಮಾಡುವಾಗ ಯಾವತ್ತಿಗೂ ಕೂಡ
ಆಲೋಚನೆಯನ್ನು ಮಾಡದೆ ನೀವು ಮುಂದುವರಿದವರಲ್ಲ. ನಿಜ. ಆದರೆ ಏನು? ಈ ಹೊತ್ತಿನಲ್ಲಿ ನೀವು ನಾನು ಗೆಲ್ಲಬೇಕು, ಅವರನ್ನು ಬಗ್ಗು ಬಡಿಯಬೇಕು. ನಿಜ. ಮೂಗನ್ನು ಹಿಡಿದು ಎಳೆದ್ರೆ ದೇಹವೇ ಬರುವುದು ಹೌದು, ಅದು ಗೊತ್ತುಂಟು. ಹೌದಲ್ಲ? ನಿಜ. ಆದರೆ ಏನು? ಈ ಕೆಲಸ ಮಾತ್ರ ಸಲ್ಲದು. ಯಾಕೆ? ನಿಮಗೆ ಕೋಪ ಇರುವುದು ಯಾರಲ್ಲಿ? ರಾಮರೇ ಹುಳು. ಈ ಸೀತಾಮಾತೆಯ ಮೇಲಲ್ಲ, ಆಕೆಯ ತಲೆಯನ್ನು ಕಡಿಯುವ ವಿಚಾರವನ್ನು ಬಿಟ್ಟು ಅವರನ್ನು ಹೇಗೆ ಸದೆಬಡಿಯಬೇಕು ಎಂಬಂತಹ ವಿಚಾರವನ್ನು ಮಾಡಿದರೆ ಒಳ್ಳೆಯದಾದೀತು ಎಂಬಂತಹ ಭಾವನೆ. ಹಾಗಂತ ಹೇಳಿ ರಣಕ್ಕೆ ಹೋಗುವವರು ಯಾರು ಇಲ್ಲವೇ ಎಂಬುದಾಗಿ ಚಿಂತಿಸಬೇಡಿ. ನಾನಿದ್ದೇನೆ, ರಣರಂಗಕ್ಕೆ ಹೋಗುತ್ತೇನೆ. ಆ ಸೈನ್ಯವನ್ನು ವಿಜಯ ಪತಾಕೆಯನ್ನು ಹಾರಿಸುವಾಗೆ ನಾನು ಮಾಡುತ್ತೇನೆ. ಸುಭಾಷಕ ಹೇಳುವಂತಹ ಮಾತನ್ನ ಮಾತಿಗೆ ಚಿಂತಿಸುತ್ತವು ಖಡ್ಗ ಬೀಳಿಸಿ ದಶಕಂದರದ ಸಂತವಿಸಿ ಸಜೀವನವು ಮತಿವಂತನೆ ವೀಳ್ಯದು ರಣಕ್ಕೆ ಜಯಿಸೆಂದೊರೆದವು. ಮತಿವಂತನೆ ವೀಳ್ಯವಿದೋ ರಣಕ್ಕೆ ಜಯಿಸೆಂದೊರೆದವು. ಮತಿವಂತನೇ ಹೌದಯ್ಯ ನೀನು. ಸರಿಯಾದ ಸಮಯಕ್ಕೆ ಬಂದು ಬೇಕಾದಂತಹ ವಿಚಾರವನ್ನೇ ಅರುಹಿ ಧೈರ್ಯವನ್ನು ತುಂಬಿದವನು ನೀನು. ನನ್ನ ಕರ್ತವ್ಯ ಸಂತೋಷವಾಗಿದೆ. ಹಾಗಾಗಿ ಹೇಳುವ ಮಾತನ್ನ ಕೇಳು. ಏನು? ಈ ಕ್ಷಣವೇ ರಣವೀರ್ಯವನ್ನು ನಿನ್ನ ಪಾಲಿಗೊಪ್ಪಿಸಿದ್ದೇನೆ. ಸಂತೋಷವಾಯಿತು. ಮರಣವರನ್ನ ಕೆಣಕಿ ಜಯಲಲನೆಯನ್ನೇ ಸೆಳೆದು ಚಿಂತಿಸಬೇಕಾದಂತಹ ಅಗತ್ಯವೇ ಇಲ್ಲ. ಮುಂದುವರಿಯುವ ಮೊದಲು ನಮ್ಮಲ್ಲಿರುವಂತಹ ಶಕ್ತಿವಂತರೆಲ್ಲರೂ ಕೂಡ ಸೇರಲಿ, ಆಯುಧಗಳನ್ನು ಹಿಡಿಯಲಿ, ರಣರಂಗಕ್ಕೆ ಹೋಗುವ.